ನಮಸ್ಕಾರ ಬರ್ರಿ ನಾವು ಇವತ್ತು ಶಿರಾ ಮಾಡೋದು ಹೆಂಗಂತ ನೋಡೋಣ. ಶಿರಾ ಮಾಡೋಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಗೋಡಂಬಿ, ವನದ್ರಾಕ್ಷಿ, ಏಲಕ್ಕಿ, ಸಕ್ರೆ, ತುಪ್ಪ ಮತ್ತು ಕೇಸರಿ ಕಲರು, 1 ಕಪ್ ರವೆ ತೊಗೊಂಡಿನ್ರಿ. ಈಗ ನಾ ಏನು ಮಾಡ್ತೀನಿ ಅಂದ್ರೆ 1 ಕಪ್ ರವೆ ತೊಗೊಂಡಿಲ್ಲ, ಅದಕ್ಕೆ 3 ಕಪ್ ನೀರು ಏನು ಮಾಡ್ತೀನಿ ಕಾಯಕ್ಕೆ ಇಟ್ಕೋತೀನಿ ರೀ. ಈ ಕಡೆ ನೀರು ಕಾಯಕ್ಕೆ ಇಟ್ಕೊಂಡು ಒಂದು ಕಡೆ ಕಡಾಂಗಿ ಒಳಗೆ ತುಪ್ಪ ಹಾಕ್ಕೊಂಡು ಏನು ಮಾಡ್ತೀನಿ, ಈಗ ತುಪ್ಪ ಆಮೇಲೆ ಎಲ್ಲ ಡ್ರೈ ಫ್ರೂಟ್ಸ್ ಏನಿದ್ದು ಅಲ್ರಿ ಅವನ್ನೆಲ್ಲ ಈಗ ಈ ತುಪ್ಪಕ್ಕಾದ್ಮೇಲೆ ಈಗ ಹಾಕ್ಕೊಂಡು ಹುರ್ಕೋತೀನಿ. ಈಗ ತುಪ್ಪ ಕಾಯ್ತು, ಈಗ ಗೋಡಂಬಿ ಹಾಕ್ಕೊಂಡು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋತೀನಿ ರೀ. ಆಮೇಲೆ ಇದಕ್ಕೇನು ಮಾಡ್ತೀನಿ, ನಾನು ಮನಕ್ಕೆ ಹಾಕಕತ್ತೀನಿ ನೋಡಿ, ಮನಕ್ಕೂ ಸ್ವಲ್ಪ ಹುರ್ಕೊತೀನಿ. ಈಗ ಇವನ್ನೆಲ್ಲ ಈಗ ಸ್ವಲ್ಪ ಹುರಿದು ನೋಡಿರಿ. ಈಗೇನು ಮಾಡ್ತೀನಿ, ಎಲ್ಲ ತಕ್ಕೋತೀನಿ ರೀ. ತಕ್ಕೊಂಡು ಈಗ ಇದು ತುಪ್ಪಕ್ಕೆ ಏನು ಮಾಡ್ತೀನಿ ರೀ, 1 ಕಪ್ ರವೆ ಏನಿದೆಯಲ್ರಿ ಆ ರವಾನ ಇದಕ್ಕೆ ಹಾಕ್ಕೊಂಡು ಹುರ್ಕೋತೀನಿ ನೋಡಿರಿ. ಈಗ ನೋಡಿರಿ, ಈ ರವೆ ತೊಗೊಂಡು ನಾನು ಕಡಾಂಗಿ ಒಳಗೆ ಹಾಕ್ಕೊಳತ್ತೀನಿ ನೋಡಿರಿ. ಹಾಕ್ಕೊಂಡು ಹುರ್ಕೋತೀನಿ ರೀ ಸ್ವಲ್ಪ ಹೊತ್ತು. ಹಿಂಗೆ ಸ್ವಲ್ಪ ಕೈ ಬಿಡ್ಲಾರಂಗೆ ಹುರ್ಕೋಬೇಕ್ರಿ, ಇಲ್ಲ ಅಂದ್ರೆ ಏನಾಗ್ತದೆ ಕೆಳಗೆ ಹೊತ್ಬಿಡ್ತಾರೆ. ಈಗ ಹುರ್ಕೊಂಡಾದ್ಮೇಲೆ ನಾನು ಏನು ಮಾಡ್ತೀನಿ ರೀ, ಇದೇ ರವೆಗೆ ಈ ಸದ್ದು ಏನು ಮಾಡ್ಕೋತೀನಿ, 1.5 ಕಪ್ ಸಕ್ಕರೆ ಹಾಕ್ಕೋತೀನಿ ರೀ. ಅಂದರೆ ಸ್ವೀಟ್ ತಿನ್ನೋರು 2 ಕಪ್ ಹಾಕೋರಿ, ಇಲ್ಲಾಂದ್ರೆ 1.5 ಕಪ್ ಹಾಕೋರಿ. ನಾನೀಗ 1.5 ಕಪ್ ಸಕ್ಕರೆ ಹಾಕ್ಕೊಳಕತ್ತೀನಿ ರೀ. 1 ಕಪ್ ರವೆ ಮತ್ತು 1.5 ಕಪ್ ಸಕ್ಕರೆ, 3 ಕಪ್ ನೀರು. ಇದೇ ಅಳತೆಯೊಳಗೆ ಮಾಡಿದ್ರೆ ಫುಲ್ ಪರ್ಫೆಕ್ಟಾಗಿ ಮಸ್ತ್ ಬರ್ತೈತೆ ರೀ. ಕೇಸರಿ ಬಾತ್ನು ಅಂತಾರೆ, ನಮ್ಮ ಕಡೆ ಏನಂತಾರೆ ಶಿರಾ ಅಂತಾರೆ. ಈಗ ಇದು ಸಕ್ಕರೆ ಹಾಕ್ಕೊಂಡಿನಲ್ರಿ, ಅದ್ರ ಜೊತೆ ಏನು ಮಾಡ್ತೀನಿ, ಡ್ರೈ ಫ್ರೂಟ್ಸ್ ಏನು ಹುರ್ಕೊಂಡಿದ್ನಿಲ್ಲ ಅವನು ಹಾಕ್ಕೊಂಡು ಇದನ್ನು ಮಾಡತ್ತೀನಿ ನೋಡಿರಿ, ಹುರ್ಕೊಳತ್ತೀನಿ. ಅದು ಸಕ್ರೆನ ಹಾಕ್ಯವಲ್ರಿ, ಸಕ್ರೆ ರವೆ ಮತ್ತು ಈಗ ಏನು ಹಾಕಿ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಹುರ್ಕೊಳತ್ತೀವಿ. ಈಗ ಆಗಳೇ ಕಾಯಕ್ಕೆ ಇಟ್ಟಿದ್ನಲ್ರಿ ನೀರು, ಅದನ್ನ ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ತೀನಿ ನೋಡಿರಿ. ಇಷ್ಟು ಮಾಡಿದ್ರೆ ಮಸ್ತ್ ಬರ್ತೈತೆ ರೀ, ಪರ್ಫೆಕ್ಟ್. ಈಗ ಹೋಟೆಲು ಮತ್ತು ಈ ದೇವಸ್ಥಾನದೊಳಗೆ ಕೊಡ್ತಾರಲ್ರಿ ಅದೇ ಟೇಸ್ಟ್ ಆಗಿರ್ತೈತಿ, ಸೇಮ್ ಅದೇ ಟೇಸ್ಟ್ ಬರ್ತೈತಿ. ಈಗ ನಾ ಇದಕ್ಕೆ ಏನು ಮಾಡ್ತೀನಿ, ಸ್ವಲ್ಪ ಇದನ್ನು ಕೇಸರಿ ಕಲರ್ ಕೂಡಿಸ್ಕೊತೀನಿ ರೀ. ನೋಡಿರಿ ಎಷ್ಟು ಮಸ್ತ್ ಆಗತೈತಿ. ಹಿಂಗೆ ಸ್ವಲ್ಪ ಹೊತ್ತು ತಿರುಗ್ಕೊತ ಇರ್ಬೇಕ್ರಿ. ಇದನ್ನು ಸ್ವಲ್ಪ ಕುದಿಯೋಕೆ ಬಿಟ್ಟಿನಿ ರೀ. ಮ್ಯಾಗ ಸ್ವಲ್ಪ ತುಪ್ಪ ಹಾಕೊಳತ್ತೀನಿ ನೋಡಿರಿ. ಈಗ ನಾ ಏನು ಮಾಡ್ತೀನಿ ರೀ, ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕ್ಕೊಳಕತ್ತೀನಿ ನೋಡಿರಿ. ಇಷ್ಟು ಏಲಕ್ಕಿ ಪೌಡ್ರ್ ಹಾಕ್ಕೊಂಡು ಬಿಡ್ತೀನಿ ರೀ. ಹಾಕ್ಕೊಂಡು ಮತ್ತೆ ಸ್ವಲ್ಪ ಮಿಕ್ಸ್ ಮಾಡ್ತೀನಿ. ಎಷ್ಟು ಮಸ್ತ್ ಆಗೈತೆ ನೋಡಿರಿ, ಸಖತ್ತಾಗೈತೆ. ಹಿಂಗೆ ತಿರ್ಕೋಬೇಕ್ರಿ ಇದನ್ನು. ನೋಡಿರಿ ಪರ್ಫೆಕ್ಟಾಗಿ ನಿಮ್ಮ ಕೇಸರಿ ಬಾತ್ ಎಷ್ಟು ಮಸ್ತ್ ಬಂತ್ರಿ ನೋಡಿರಿ. ಅದು ತಳ ತಾನೇ ಬಿಡಾತೈತಿ, ತಳಕ್ಕೆ ಹತ್ಕೊಳಕತ್ತಿ ಇಲ್ಲದ, ಹೆಂಗೆ ತಾನೇ ಹೇಳ್ತೈತಿ ನೋಡಿರಿ. ಅದು ಎಷ್ಟು ಮಸ್ತ್ ಆಗೈತಿ. ಬರ್ರಿ ಕೇಸರಿ ಬಾತ್ ತಿನ್ನೋಣ. ನಮ್ಮ ಕಡೆ ಇದಕ್ಕೆ ಶಿರಾ ಅಂತಾರೆ, ಬೇರೆ ಕಡೆ ಎಲ್ಲ ಇದಕ್ಕೆ ಏನಂತಾರಂದ್ರೆ ಕೇಸರಿ ಬಾತ್ ಅಂತಾರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಇಲ್ಲ ಡಿಸ್ಲೈಕ್ ಮಾಡಿರಿ.